ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ರೈತರಿಗೆ ಬೆಳೆ ಹಾನಿ ಹಾಗೂ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಎರಡು ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ಈ ಜಿಲ್ಲೆಯ ರೈತರಿಗೆ 18,000 ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ. ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಬಿಡುಗಡೆ ದಿನಾಂಕ ಕೂಡ ನಿಗದಿಯಾಗಿದೆ. ಹೌದು, ಹಾಗಾದ್ರೆ ಈ ಎಲ್ಲಾ ಸುದ್ದಿಗಳನ್ನ ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆಗೆ ಜಮಾ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ತಿಳಿಸಿ. ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮಗೆ ಬರೀ ಸುದ್ದಿ ಹೇಳೋಕೆ ಬಂದಿಲ್ಲ, ರೈತರ ಜೇಬಿಗೆ ಕಾಸು ಬೀಳೋ ಮ್ಯಾಟರ್ ತಗೊಂಡು ಬಂದಿದ್ದೇನೆ. ಹೌದು, ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ದ ಆ ಎರಡು ವಿಷಯಗಳ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ಮಾತನಾಡೋಣ. ಒಂದ್ ಕಡೆ ರಾಜ್ಯ ಸರ್ಕಾರ ರೈತರಿಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿದೆ ಅನ್ನೋದು, ಇನ್ನೊಂದು ಕಡೆ ಪಿಎಂ ಕಿಸಾನ್ ಹಣದ ಬಗ್ಗೆ ಕೂಡ ಒಂದು ದೊಡ್ಡ ಅಪ್ಡೇಟ್ ಇದೆ. ಒಟ್ನಲ್ಲಿ ರೈತರ ಅಕೌಂಟ್ಗೆ ಜಮಾ ಆಗೋ ದುಡ್ಡಿನ ಲೆಕ್ಕಾಚಾರ ಇದು. ಹೌದು, ಯಾರ್ಯಾರಿಗೆ ಹಣ ಬಂದಿದೆ, ಇನ್ನೂ ಬರದೇ ಇರೋರು ಏನ್ ಮಾಡ್ಬೇಕು, ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಮೊಬೈಲ್ ನಲ್ಲಿ ಚೆಕ್ ಮಾಡೋದು ಹೇಗೆ, ಎಲ್ಲವನ್ನು ಕೂಡ ನಾನು ಎಳೆಯಾಗಿ ಪಿಚ್ ಹೇಳ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇದು ದುಡ್ಡಿನ ವಿಷಯ. ರಾಜ್ಯದ 13 ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ. ಹೌದು, ಮೊದಲದಾಗಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವ ಸಿಹಿ ಸುದ್ದಿ ನೋಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೋದ ಸಲ ಮಳೆ ಇಲ್ಲದೆ ಬೆಳೆ ಕೈ ಕೊಡ್ತು, ರೈತರ ಕಂಗಾಲಾಗಿದ್ರು, ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾನೆ ಇದ್ರು. ಇವಾಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬಹುದು. ರಾಜ್ಯದ ಬರೋಬ್ಬರಿ 13 ಲಕ್ಷ ರೈತರಿಗೆ ಬೆಳೆ ಪರಿಹಾರದ ಹಣವನ್ನ ಜಮಾ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಇದು ಮೊದಲೇ ಕಂತು ಅಥವಾ ಬಾಕಿ ಇರುವ ಹಣ ಆಗಿರಬಹುದು. ಒಟ್ಟಲ್ಲಿ ರೈತರ ಖಾತೆಗೆ ದುಡ್ಡು ಹಾಕೋ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ನಿಮ್ಗೆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಚೆಕ್ ಮಾಡೋದು ಹೇಗೆ? ಹೌದು, ಬಹಳ ಜನ ರೈತರು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ತಾರೆ. ಆದ್ರೆ ಇವಾಗ ಆ ಕಷ್ಟ ಬೇಕಿಲ್ಲ, ನಿಮ್ಮ ಕೈಯಲ್ಲೇ ಸ್ಮಾರ್ಟ್ಫೋನ್ ಇದ್ರೆ ಸಾಕು, ಒಂದೇ ನಿಮಿಷದಲ್ಲಿ ನೋಡ್ಬಹುದು. ಲಿಂಕ್ ಓಪನ್ ಮಾಡಿ ನಂತರ ಲಿಂಕ್ ಅನ್ನ ಒತ್ತುವ ಮೂಲಕ ನೀವು ಚೆಕ್ ಮಾಡ್ಕೊಳ್ಬಹುದು. ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದಂತ ಪರಿಹಾರ ಅಂತ ಇದೆಯಲ್ಲ, ಅದರಲ್ಲಿ ಲಾಗಿನ್ ಆಗಬೇಕು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಒಂದ್ಸಾರಿ ಅದನ್ನ ಒತ್ತಿ ಚೆಕ್ ಮಾಡ್ಕೊಳ್ಬಹುದು. ನಂತರ ಒತ್ತಿದ ನಂತರ ಆಧಾರ್ ನಂಬರ್ ಸಾಕು. ಅಲ್ಲಿ ಹೋದ್ರೆ ನಿಮಗೆ ಇಯರ್ ಇದ್ದಲ್ಲಿ ವರ್ಷವನ್ನ ಆಯ್ಕೆ ಮಾಡಿಕೊಳ್ಬೇಕು. ಸೀಸನ್ ಅನ್ನ ಆಯ್ಕೆ ಮಾಡಿ ನಂತರ ಅದಕ್ಕೆ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಹತ್ರ ಇರೋ ಆಧಾರ್ ನಂಬರ್ ಅನ್ನ ಹಾಕಿ ಗೆಟ್ ಡೀಟೇಲ್ ಅಂತ ಕೊಟ್ರೆ ಸಾಕು. ಸ್ಟೇಟಸ್ ಏನಿದೆ, ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗಿದ್ರೆ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುತ್ತೆ, ಇಲ್ಲ ಅಂತಂದ್ರೆ ಪೆಂಡಿಂಗ್ ಅಥವಾ ಡಾಟಾ ನಾಟ್ ಫೌಂಡ್ ಅಂತ ಇರಬಹುದು. ಕೆಲವೊಮ್ಮೆ ಸರ್ವರ್ ಬಿಜಿ ಇರುತ್ತೆ, ಓಪನ್ ಆಗಿಲ್ಲ ಅಂತಂದ್ರೆ ಟೆನ್ಷನ್ ತಗೋಬೇಡಿ. ಸಂಜೆ ಅಥವಾ ರಾತ್ರಿ ಮತ್ತೆ ಟ್ರೈ ಮಾಡಿ. ಇನ್ನೂ ಲಿಸ್ಟ್ ನಲ್ಲಿ ಹೆಸರು ಇದ್ದು ದುಡ್ಡು ಬಂದಿಲ್ಲ ಅಂತಂದ್ರೆ ನಿಮ್ಮ FID ನಂಬರ್ ಸರಿ ಇದೆಯಾ ಅಥವಾ ಸೀಡಿಂಗ್ ಆಗಿದ್ಯಾ ಅಂತ ಒಂದ್ಸಾರಿ ಬ್ಯಾಂಕ್ ನಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ಎಷ್ಟೋ ಜನ ರೈತರಿಗೆ ದುಡ್ಡು ಬಂದ್ರೂ ಕೂಡ ಆಧಾರ್ ಲಿಂಕ್ ಆಗದೆ ವಾಪಸ್ ಹೋಗಿರೋ ಉದಾಹರಣೆಗಳಿವೆ. ಸೊ ಹುಷಾರಾಗಿರಿ. ಇನ್ನು ಎರಡನೇ ದೊಡ್ಡ ಸುದ್ದಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಯೋಜನೆಯ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರಲ್ಲ, ಅದೇ ಸ್ಕೀಮ್ ಈಗಾಗಲೇ ಬಹಳಷ್ಟು ಕಂತುಗಳು ಬಂದೋಗಿವೆ. ಈಗ ರೈತರು ಕಾಯ್ತಾ ಇರೋದು ಮುಂದಿನ ಕಂತಿಗಾಗಿ. ಸುದ್ದಿ ಮೂಲಕ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆಗೆ ತಯಾರಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕಂತಿನ ಸಂಖ್ಯೆ ನಿಮ್ಮ ಸೋರ್ಸ್ ಪ್ರಕಾರ ಹೇಳಲಾಗಿದೆ. 22ನೇ ಕಂತಿನ ಬಿಡುಗಡೆಗೆ ಮೊದಲು ನೀವು ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಹೌದು ನೋಡಿ ಸ್ನೇಹಿತರೆ, ಸರ್ಕಾರ ಪ್ರತಿ ಸಲ ದುಡ್ಡು ಬಿಡೋಕೆ ಮುಂಚೆ ಒಂದಿಷ್ಟು ರೂಲ್ಸ್ ಅನ್ನ ಟೈಟ್ ಮಾಡುತ್ತೆ. ಸುಮ್ಮನೆ ಕೂತಿದ್ರು ದುಡ್ಡು ಅಕೌಂಟ್ಗೆ ಬೀಳಲ್ಲ. ಈ ಸಲನೂ ಅಷ್ಟೇ. ಕೆಳಗಿನ ಈ 3 ಕೆಲಸ ಆಗಿದೆ ಅಂತ ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಮೊದಲದಾಗಿ KYC. ಇದು ಹಳೆ ವಿಷಯನೇ, ಆದ್ರೂ ಇನ್ನೂ ಎಷ್ಟೋ ಜನ ಮಾಡಿಸಿರಲ್ಲ. ಪಿಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಅಥವಾ ಹತ್ತಿರದ CSC ಸೆಂಟರ್ಗೆ ಹೋಗಿ ಹೆಬ್ಬಟ್ಟು ಕೊಟ್ಟು KYC ಕಂಪ್ಲೀಟ್ ಮಾಡಿ. ಇದು ಆಗಿಲ್ಲ ಅಂತಂದ್ರೆ ನಯಾ ಪೈಸಾ ಕೂಡ ಬರಲ್ಲ. ಇನ್ನು ಎರಡನೇದಾಗಿ ಲ್ಯಾಂಡ್ ಸೀಡಿಂಗ್. ಹೌದು, ನಿಮ್ಮ ಹೆಸರಲ್ಲಿ ಜಮೀನು ಪಕ್ಕಾ ಇದೆಯಾ ಅಂತ ಆನ್ಲೈನ್ನಲ್ಲಿ ಲಿಂಕ್ ಆಗಿರಬೇಕು. ಪೋರ್ಟಲ್ನಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಹಸಿರು ಅಕ್ಷರದಲ್ಲಿ ತೋರಿಸಿರ್ಬೇಕು. ಇದು ಇದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಇಲ್ಲ ನೋ ಅಂತ ಇದ್ರೆ ತಕ್ಷಣ ನಿಮ್ಮ ತಾಲೂಕು ಆಫೀಸರ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸರಿ ಮಾಡಿಸ್ಕೊಳ್ಬಹುದು. ಇನ್ನು ಬ್ಯಾಂಕ್ ಆಧಾರ್ ಲಿಂಕ್ ಆಗಿರಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು. ಸುಮ್ಮನೆ ಅಕೌಂಟ್ ಇದ್ರೆ ಸಾಲಲ್ಲ, ಅದು ಆಕ್ಟಿವ್ ಆಗಿರಬೇಕು.
ಯಾವಾಗ ಹಣ ಬರ್ಬೋದು? ಹೌದು, ಸರ್ಕಾರದ ಕಡೆಯಿಂದ ಇನ್ನೂ ಪಕ್ಕಾ ದಿನಾಂಕ ಬಂದಿಲ್ಲ. ಆದ್ರೆ ಸಾಮಾನ್ಯವಾಗಿ ಹಬ್ಬದ ಸೀಸನ್ ಅಥವಾ ಎಲೆಕ್ಷನ್ ಹತ್ತಿರ ಬರೋ ಟೈಮಲ್ಲಿ ಈ ದುಡ್ಡು ಬಿಡುಗಡೆ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಲಿಸ್ಟ್ ರೆಡಿ ಆಗ್ತಾ ಇದೆ. ಯಾರ್ಯಾರ ದಾಖಲೆ ಸರಿ ಇದೆ ಅವರಿಗೆ ಮಾತ್ರ ಈ ಕಂತಿನ ಹಣ ಸಿಗಲಿದೆ. ಇನ್ನು ರೈತರ ಪದೇ ಪದೇ ಕೇಳ್ತಿರೋ ಪ್ರಶ್ನೆಗಳು, ಹೌದು, ನಮ್ಮ ಚಾನಲಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಎಷ್ಟೋ ಜನ ರೈತರು ಕೇಳ್ತಾ ಇದ್ದಾರೆ, ಸರ್ ನನಗೆ ಹೋದ ಸಲದ ಕಂತೆ ಬಂದಿಲ್ಲ, ಈ ಸಲ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌದು ರೈತರೆ, ಹೋದ ಸಲದ್ದು ಬಂದಿಲ್ಲ ಅಂತಂದ್ರೆ ಅದರಲ್ಲಿ ಏನೋ ತಾಂತ್ರಿಕ ದೋಷ ಇರುತ್ತೆ. ನಿಮ್ಮ ಹೆಸರಲ್ಲಿ ಕಾಗದ ಪತ್ರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಸರಿ ಇದ್ರೆ ಹೋದ ಸಲದ ದುಡ್ಡು ಮತ್ತೆ ಈ ಸಲದ ದುಡ್ಡು ಒಟ್ಟಿಗೆ ಬರೋ ಚಾನ್ಸ್ ಇರುತ್ತೆ. ಇನ್ನು ನಾನು ಹೊಸದಾಗಿ ಅಪ್ಲೈ ಮಾಡ್ಬೋದಾ? ಹೌದು, ಖಂಡಿತ ಅಪ್ಲೈ ಮಾಡ್ಬೋದು. ನಿಮ್ಮ ಹೆಸರಲ್ಲಿ ಜಮೀನು ಇದ್ರೆ ನೀವು ತೆರಿಗೆ ಕಟ್ಟೋರು ಆಗಿಲ್ಲ ಅಂತಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಈಗಲೂ ಅವಕಾಶ ಇದೆ. ನೋಡಿದ್ರಲ್ಲ ರೈತ ಬಾಂಧವರೇ, ಒಟ್ಟಾರೆಯಾಗಿ ಮ್ಯಾಟ್ರ್ ಇಷ್ಟೇ, ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರದ ಹಣ 13 ಲಕ್ಷ ಜನಕ್ಕೆ ಜಮಾ ಆಗ್ತಾ ಇದೆ. ಮೊಬೈಲ್ ತಗೊಳ್ಳಿ, ಲಿಂಕ್ ಓಪನ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬಂತು ಅಂತ ಹಾಕಿ, ಬೇರೆಯವರಿಗೂ ಖುಷಿ ಆಗಲಿ. ಇನ್ನೂ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ, ಹಂತ ಹಂತವಾಗಿ ಹಾಕ್ತಾ ಇರ್ತಾರೆ. ಹಾಗೆ PM ಕಿಸಾನ್ ಬಗ್ಗೆ ಕೂಡ ಅಷ್ಟೇ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಯಾವ ಕ್ಷಣದಲ್ಲಾದ್ರೂ ಗುಡ್ ನ್ಯೂಸ್ ಸಿಗ್ಬೋದು. ಈ ಬಗ್ಗೆ ಇನ್ನೂ ಏನಾದರೂ ಹೊಸ ಮಾಹಿತಿ ಬಂದ್ರೆ ತಕ್ಷಣ ನಮ್ಮ ಚಾನಲ್ ಅಲ್ಲಿ ನಾವು ವಿಡಿಯೋ ಮಾಡಿ ಹಾಕ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಊರಿನ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪಾಪ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಪಕ್ಕಾ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ.